ಸೊ ಅಲ್ಲೇನೋ ಗುಡಿನೂ ಐತಲ್ಲ, ಶಿವಲಿಂಗ ಏನೋ ಐತಿ, ಎಚ್ಚರಿಕೆ ಮೊಸಳೆಗಳಿವೆ. ಇಲ್ಲೆಲ್ಲ ನೀವು ಮೀನಾದವು ಕಾಣಿಸೋದು ಅನ್ನೋದು ನೋಡ್ರಿ. ಕಾರ್ನರಿಂಗ್ನಾಗ ಓವರ್ಟೇಕ್ ಮಾಡ್ತೀರಿ, ನಾಚಿಕೆ ಮಾನ ಮರ್ಯಾದೆ. ವಾಟ್? ಗುಡ್ ಮಾರ್ನಿಂಗ್ ಗೈಸ್. ಓಕೆ, ಸಾಟರ್ಡೇ ಈಗ. ಸೊ ಮಾರ್ನಿಂಗ್ ಈಗ ಅರೌಂಡ್ ಎಷ್ಟಾಗಿತ್ತು, ಈಗ 7:30 ಆಗಿರ್ಬೋದು. 6:10 ಎದ್ದೇನೆ ನಾನು. ಸೊ 6:10 ಎದ್ದು ಮೇನ್ ಏನಂದ್ರೆ ರೆಡಿ ಆಗೋದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದು ಮೈಕ್ ಸೆಟಪ್, ಈ ಮೋಟೋ ಬ್ಲಾಗ್ ಸೆಟಪ್ ಮಾಡೋದು ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದು 20 minutes to 30 minutes ಆಗೇ ಬಿಡ್ತೈತಿ. ಸೊ ಆ್ಯಂಗಲ್ ಸೆಟ್ ಮಾಡೋಕ್ಕೋ, ಮೈಕ್ ಯಾಕಂದ್ರೆ ಮೈಕ್ ಎಲ್ಲ ಇದ್ರೊಳಗೆ ಇಟ್ಟಿರೋಂಗಿಲ್ಲ ನಾನು. ಸೊ ಯೂಶಲಿ ತೆಗೆದು ಬಿಟ್ಟಿರ್ತೇನೆ ಎಲ್ಲ ಮನೆಗೆ ಹೋದ್ಮೇಲೆ. ಸೊ ಸ್ವಲ್ಪ ಇದೆಲ್ಲ ವೈರ್ ಸೆಟಪ್ ಐತಿ ಮೈಕ್, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಕೈತಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಬಾಹುಬಲಿ ಗೈಸ್. ಇದು ಓಪನ್ ಆಗೈತಿ ಈಗ ಅಂಡರ್ ಪಾಸ್. ಇದು ಆ್ಯಕ್ಚುಲಿ ಹಳೆಯಾಳ್ ರೋಡದ್ದು ಏನು ರಿಯಲ್ ಗೇಟ್ ಐತಲ್ಲ ಧಾರವಾಡ ಎಂಟ್ರಿಗೆ, ಅದು ಓಪನ್ ಆಗೈತಿ. ಈಗ ನನಗೆ ಏನು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂತಂದ್ರೆ, ಈ ಆ್ಯಂಟಿಫಾಗ್ ಹೆಲ್ಮೆಟಿಗೆ ಐತಿ, ಬಟ್ ಆ್ಯಂಟಿಫಾಗ್ ನಾನು ಚಸ್ಮಾ ಆಗಿಲ್ಲ. ಸೊ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ, ಹಂಗೆ ಉಸಿರಾಡ್ಸ್ಬೇಕಾರೆ ಅದೊಂಥರ ಹಿಂಗೆ ನಾ ಕ್ಲೋಸ್ ಮಾಡಿರ್ತೇನಲ್ಲ, ವೈಸರ್ ಕ್ಲೋಸ್ ಮಾಡಿದ ತಕ್ಷಣ ಉಸಿರಾಡ್ಸ್ಬೇಕಾರೆ ನನ್ನ ಸ್ಪೆಕ್ಸ್ ಎಲ್ಲ ಮಂಜಾಗತ್ತೈತಿ, ಗ್ಲಾಸಸ್ ಎಲ್ಲ ಮಂಜಾಗತ್ತೈತಿ. ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಕೋತೀನಿ. ಇಲ್ಲ ಒಂಥರ ಕಣ್ಣೆಲ್ಲ ಮಂಜು ಟೈಪ್ ಅಪ್ಪ. ಸ್ಪೆಕ್ಸ್ ಹಾಕೊಳ್ಳೋರು ಬಾಳೆ ಇದೆ ನೋಡ್ರಿಪ್ಪ. ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆ್ಯಕ್ಚುಲಿ. ಸೊ ಇದೊಂಥರ ಡಿಸಬಿಲಿಟಿ ಇದ್ದಂಗೆ ಇದು. ರೈನಿ ಸೀಸನ್ನಾಗ ಅವಂಗೆಲ್ಲ ನಮ್ಗೆ ಹೊರಗೆ ಹೋಗಕ್ಕೆ ಅಂದ್ರೆ ಮಳೆಯಾಗ ತೋರ್ಸ್ಕೊಂಡು ಅಡ್ಡಾಡ್ತೇನಪ್ಪ, ಮಜಾ ಮಾಡ್ತೇನೆ ಅನ್ನೋಂಗೆಲ್ಲ. ಒಂದು ಸ್ವಲ್ಪ ಹನಿ ನೀರು ಬಿದ್ದುಬಿಟ್ರೆ ಮುಗಿದು ಹೋಗುತ್ತೆ, ಚಸ್ಮಾ ಏನೋ ಕಾಣಿಸೋಂಗಿಲ್ಲ ನೆಟ್ಟಾಗೆ. ಈ ಕನ್ಸ್ಟ್ರಕ್ಷನ್ ಒಂದು ಯಾವಾಗ ಮುಗಿಯೋದು ಗೊತ್ತಿಲ್ಲ. ಮೊದ್ಲಕ್ಕೆ ಹೊರಗೆ ಫಾಗ್ ಐತಿ ಆ್ಯಕ್ಚುಲಿ, ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಫಾಗ್ ಐತಿ ಆ ಕಡೆ ಎಲ್ಲ. ವೆದರ್ ಮಾತ್ರ ಸೂಪರ್ ಐತಿ. ಮಾರ್ನಿಂಗ್ ರೈಡ್ಸ್ ಯಾವಾಗಲೂ ಚಲೋ, ಅರ್ಲಿ ಮಾರ್ನಿಂಗ್ ಎಷ್ಟು ಬಿಡ್ತೇನೆ ಅಷ್ಟು ಚಲೋ. ಏನು ಮಸ್ತ್ ಆಗೈತಪ್ಪ ಇದು ರೋಡ್, ಮಸ್ತ್ ಅನ್ಸಾದೈತಿ. ರೋಡ್ ವೈಡನ್ ಆಗೈತಿ ಭಾಳ. ಸೊ ಮಜಾ ಬರತೈತಿ ಅಂದರೆ, ಎಷ್ಟು ಖುಲ್ಲ ಅನ್ಸತೈತಿ ರೋಡ್. ಮುಂಚೆ ಒಂದು ಟೈಪ್ ಇಷ್ಟ ಐತಿದ್ದು ರೋಡ್. ಇದು ಹೆಂಗಿತ್ತಂದ್ರೆ ಇಷ್ಟೇನೋ ಇತ್ತು ಅಷ್ಟೇ, ಈ ಕಡೆ ಸೈಡಿದ್ದು ಇರಲೇ ಇಲ್ಲ. ಬಟ್ ಇದು ನಾವು ಇದ್ರ ಕ್ವಾಲಿಟಿ ನೋಡಿದ್ರೆ ಇದು ಯಾವಾಗ ಹಾಳಾಕೈತೋ ಗೊತ್ತಿಲ್ಲ. ಅಂದರೆ ಐ ಮೀನ್ ಲೈಕ್ ಐ ಆಮ್ ನಾಟ್ ಶ್ಯೂರ್ ಲೈಕ್ ಹೌ ಮೆನಿ ಡೇಸ್ ಇಟ್ ವಿಲ್ ಕಮ್. ರೋಡ್ ಚಲೋ ಇದ್ರೆ ಮೂಡ್ ಚಲೋ ಇರ್ತೈತಿ, ಮೂಡ್ ಚಲೋ ಇದ್ರೆ ರೈಡ್ ಚಲೋ ಆಕೈತಿ. ಸೊ ರೋಡ್ ಈಸ್ ಎವ್ರಿಥಿಂಗ್ ಗೈಸ್. ಒಂದು ರೋಡಿಂದ ಎಷ್ಟು ಚಂದ ಎಲ್ಲ ಚೇಂಜಸ್ ಆಗ್ತೈತೆ ಗೈಸ್. ಬಟ್ ಈಗ ನನ್ನ ಮಕ್ಕಳು ರೋಡಾಗ ನೆಟ್ಟಂಗೆ ಮಾಡೋಂಗಿಲ್ಲ ನೋಡ್ರಿ. ರೋಡ್ ಚಲೋ ಇದ್ರೆ ಎಷ್ಟು ಮಸ್ತ್ ಇರ್ತೈತಿ, ಮಜಾ ಇರ್ತೈತಿ. ರೈಡ್ ಆಗಲಿ ಡ್ರೈವ್ ಆಗಲಿ ಮಜಾ ಅಂತೂ ಬರೋದು. ನೋಡ್ರಿ ಹುಷಾರಾಗಿರ್ಬೇಕು. ಬಸ್ಸೆಲ್ಲ ಹಿಂಗೆ ಬರ್ತಿರ್ತಾವೆ, ನಾವು ಕಾರ್ನಾಗಿದ್ರಂತೂ ಇನ್ನೂ ಹುಷಾರು. ಇನ್ನೊಂದು ಏನಂತಂದರೆ, ನಿಮ್ಗೆ ಒಂದು ರೈಡಿಂಗ್ ಟಿಪ್ಸ್ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ. ನೀವು ಮಲ್ಟಿಪಲ್ ಪರ್ಸನ್ಸ್ ರೈಡ್ ಮಾಡ್ಬೇಕಾದ್ರೆ ಗ್ರೂಪ್ನಾಗ ಒಬ್ಬರಿಂದ ಒಬ್ಬರು ಎಕ್ಸಾಕ್ಟ್ಲಿ ಹೋಗಾಕೋಬೇಡ್ರಿ ಲೈನ್ ಒಳಗೆ. ಸೊ ಇವನ್ ಇಟ್ ಅಪ್ಲೈಸ್ ಫಾರ್ ದ ಕಾರ್ಸ್ ಆಲ್ಸೋ. ಕಾರ್ ಆಮೇಲೆ ಬಸ್ಸಸ್ ಏನಾಗ್ತೈತಲ್ಲ, ನೀವು ಎರಡು ಕಡೆ ಟಯರ್ಸ್ ಏನಿರ್ತಾವಲ್ಲ ಅದರ ಮಿಡಲ್ ನೀವು ಯಾವಾಗಲೂ ರೈಡ್ ಮಾಡಕ್ಕೆ ಹೋಗ್ಬಾರ್ದು. ಒಂದು ಆ ಟಯರ್ದು ಲೆಫ್ಟಿಗೆ ಇರ್ತೈತಲ್ಲ ಅದನ್ನು ರೈಡ್ ಮಾಡ್ಬೇಕು, ಅರ ರೈಟ್, ಎನಿಥಿಂಗ್ ಇಸ್ ಫೈನ್. ಸೊ ಎದಕ್ಕಂತಂದ್ರೆ ರೀಸನ್ ನಿಮ್ಗೆ ಇಸ್ ವೆರಿ ಸಿಂಪಲ್, ಇಸ್ ಅ ವೆರಿ ಪ್ರಾಕ್ಟಿಕ್ ಲೈಕ್ ವೆರಿ ಎಂತಾರೆ ಕಾಮನ್ ಸೆನ್ಸ್ ಅಂತಾರಲ್ಲ ಹಂಗೆ. ಸೊ ಈಗ ಯಾವಾಗಲೂ ರೈಡರ್ಸ್ ಅವರು ಕಾರ್ನವರೆಲ್ಲ ಬಸ್ನವ್ರು ಏನು ಮಾಡ್ತಿರ್ತಾರೆ, ಪಾಟೋಲ್ಸ್ ಅವಾಯ್ಡ್ ಮಾಡಕ್ಕೆ ಅವ್ರು ಏನು ಮಾಡಿರ್ತಾರೆ, ಸೊ ಯಾವಾಗಲೂ ನಡಕ್ಕೆ ಪಾಸ್ ಮಾಡ್ತಾರಲ್ಲ ಅದನ್ನು ಬಿಟ್ಟು ಅವ್ರು ಗಾಡಿ ಓಡಿಸಿರ್ತಾರೆ. ಅಂದರೆ ಅವ್ರ ಟಯರ್ ಯಾವಾಗಲೂ ಪಾಟೋಲ್ಸ್ ಮೇಲೆ ಯೂಶಲಿ ಹೋಗ್ತಿರೋಂಗಿಲ್ಲ. ಸೊ ಅವ್ರು ಯಾವಾಗಲೂ ಅದನ್ನು ಅವಾಯ್ಡ್ ಮಾಡ್ತಿರ್ತಾರೆ. ಸೊ ನಿಮಗೂ ಹಂಗೆ ಆಮೇಲೆ ನಡಕ್ಕೆ ಯಾವ್ದಾರು ಹಂಗೆ ಸಣ್ಣ ಕಲ್ಲು ಇಲ್ಲ ಹಿಂಗೆ ದಪ್ಪನ ಕಲ್ಲುಗಳಿದ್ರು ನಾವು ನಡಕ್ಕೆ ಪಾಸ್ ಆಗ್ತಿರ್ತಾವೆ. ಸೊ ಅದನ್ನು ಅವ್ರು ಅವಾಯ್ಡ್ ಮಾಡ್ತಿರ್ತಾರೆ. ಸೊ ನೀವು ಅವ್ರು ನಡಕ್ಕೆ ಪಾಸ್ ಮಾಡಕತ್ತೀರಿ ಅಂದ್ರೆ ಅವು ಅವಾಯ್ಡ್ ಮಾಡಿದ್ದೆಲ್ಲ ನಿಮಗೆ ಬರ್ತಿರ್ತಾವೆ. ಆಮೇಲೆ ನಿಮ್ಗೆ ಬ್ಲಾಕ್ ಇರ್ತೈತಿ ಆಬ್ವಿಯಸ್ಲಿ ವ್ಯೂ, ನಿಮ್ಗೆ ಗೊತ್ತಿರೋಂಗಿಲ್ಲ. ಸಡನ್ನಾಗಿ ನಿಮಗೆ ಪ್ಯಾಚಸ್ ಇಲ್ಲ, ಇನ್ನು ಪಾಟಲ್ಸ್ ಇಂಥವೆಲ್ಲ ಬಂದುಬಿಡ್ತಾವೆ, ಇಲ್ಲ ಕಲ್ಲದು ಬರೋದು. ಸೊ ಇವು ಹಂಗೆ ಆಗ್ತಾವೆ. ಸೊ ಅವಾಗ ನೀವು ಯಾವಾಗಲೂ ಒಂದು ಅವ್ರ ಲೆಫ್ಟ್ ಆರ್ ರೈಟ್ ಟಯರ್ ಅಲೈನಿಗೆ ನೀವು ನಿಮ್ದು ರೈಡ್ ಮಾಡ್ಬೇಕು ಬೈಕ್. ಆಮೇಲೆ ರೈಡಿಂಗ್ ಮಾಡ್ಬೇಕಾದ್ರೆ ಯೂಶಲಿ ಭಾಳ ಫೋಕಸ್ಡಾಗಿ ಇರ್ಬೇಕು. ಇದು ಮಸ್ತ್ ಅದ ನೋಡ್ರಿ ಹಿಂಗೆ ಬಂದ್ಬಿಡ್ತಾವೆ, ಭಾಳ ಕೇರ್ಫುಲ್ಲಾಗಿರ್ಬೇಕು.
ಬಂತಪ್ಪ ನಮ್ದು ಹೋಟೆಲ್. ಇರೋದ್ರಾಗಿ ಇದೊಂದು ಚಲೋ ಗೈಸ್, ಮತ್ತೆ ಅವು ಬೇರೆ ಇಲ್ಲ. ಸೊ ಹಂಗಾಗಿ ಇಲ್ಲಿ ಹಾಕ್ಬಿಡೋಣಂತೆ. ಬ್ರೇಕ್ಫಾಸ್ಟ್ ಆಯಿತು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಮ್ಮ ಪೈನ ಗಣೇಶ್ ಗುಡಿ ಕಡೆಗೆ ನೋಡಿರ್ತಿರ್ಬೋದು ನೀವು. ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಊರೇ ನೆತ್ತಿ ಮೇಲೆ ಆಲ್ಮೋಸ್ಟ್ ಅಲ್ಲಿ ನೆತ್ತಿ ಮೇಲೆ ಬಂದ್ಬಿಟ್ಟಾನೀಗ. ಬಟ್ ಐ ಕಾಂಟ್ ಡೂ ಎನಿಥಿಂಗ್. ರೈಡ್ ಬಂದೆ ಅಂತಂದರೆ ಇವೆಲ್ಲ ನೋಡಕ್ಕೆ ಹೋಗ್ಬಾರ್ದು. ಸೊ ಜಸ್ಟ್ ರೈಡ್ ಮಾಡ್ತಿರ್ಬೇಕಷ್ಟೆ. ಮುಂಚೆ ರೋಡ್ ಇತ್ತು ಆ್ಯಕ್ಚುಲಿ, ಇದೇನು ಕನ್ಸ್ಟ್ರಕ್ಷನ್ ಮಾಡತ್ತಿರ್ಬೇಕು ಆ್ಯಸ್ ಯೂಶುವಲ್ ಆ್ಯಸ್. ನಮ್ದು ನೆವರ್ ಎಂಡಿಂಗ್ ಸ್ಟೋರಿ ಗಾಯ್ಸ್. ಇಂಡಿಯನ್ ರೋಡ್ಸ್ ನೆವರ್ ಎಂಡಿಂಗ್ ಸ್ಟೋರಿ. ಅದು ಅಪ್ಪಿ ಚಲೋ ಮಾಡಿಬಿಟ್ರೆ ಅವ್ರಿಗೆ ಲಾಸ್ ಅದ. ಏನು ಹೇಳಿ ನಿಮ್ಗೆ ಎದಕ್ಕೆ ಹಂಗೆ ಮಾಡ್ತಾರಂತಂದ್ರೆ ರೀಸನ್, ಇಫ್ ಯು ಮೇಕ್ ಅ ರೋಡ್, ಇಫ್ ಇಟ್ ಈಸ್ ಲಾಸ್ಟಿಂಗ್ ಲಾಂಗ್, ಅಂದರೆ ನಿಮ್ಗೆ 10-15 ವರ್ಷ ಅದು ಬಂದ್ಬಿಡ್ತಂದ್ರೆ ರೋಡ್ ಅಲ್ಲ, ನೀವು ಅಲ್ಲಿ ತನಕ ಏನು ಮಾಡ್ಬೇಕು? ಕಾಂಟ್ರಾಕ್ಟರ್ಸ್ ಪಾಪ ಏನು ಮಾಡ್ಬೇಕು ಅಂದ್ರೆ ಅವ್ರಿಗೆ ಜಾಬ್ ಅವ್ರು ಏನು ಮಾಡ್ಬೇಕು ಹೇಳೋರು? ಕಾಂಟ್ರಾಕ್ಟರ್ಸ್, ರೋಡ್ ಕಾಂಟ್ರಾಕ್ಟರ್ಸು ಪ್ರಕಾರ ಬರ್ಬೇಕು. ರೋಡ್ ಕಾಂಟ್ರಾಕ್ಟರ್ಸ್ ಹೋಗಲಿ, ಪೊಲಿಟಿಷಿಯನ್ಸಿಗೆ ಕಮಿಷನ್ ಬರ್ಬೇಕು. ಈ ಏರಿಯಾದ ಕಾರ್ಪೊರೇಟ್ ಇರ್ತಾನೆ, ಇಲ್ಲ ಈ ಜಿಲ್ಲಾದ ಅಥವಾ ಏನೋ ಯಾರೋ ಒಬ್ರು ಇರ್ತಾರ ಪೊಲಿಟಿಷಿಯನ್ಸ್, ಅವ್ರಿಗೆ ಕಮಿಷನ್ ಇರ್ತೈತಲ್ಲ, ಸಮ್ ಪರ್ಸೆಂಟ್ ಆಫ್ ಕಮಿಷನ್ ಇರ್ತೈತಿ. ಇಟ್ ಈಸ್ ವೆರಿ ಐ ಮೀನ್ ಲೈಕ್ ಓಪನ್ಲಿ ದೇ ಡೂ ದಿಸ್. ಓಕೆ, ನಿಮಗೇನು ಮುಚ್ಚುಮರೆ ಏನು ಅಂತದೇನಿಲ್ಲ, ಇದು ಕಮಿಷನ್ ಇರ್ತದೆ. ಸೊ ಇಷ್ಟು ಕಾಂಟ್ರಾಕ್ಟರಿಂದ ಇವ್ರ ಕಡೆ ಸ್ವಲ್ಪ ಕಮಿಷನ್ ಹೋಗುತ್ತೆ, ಅವ್ರು ಸ್ವಲ್ಪ ಕಮಿಷನ್ ಹೋಗುತ್ತೆ, ಎಲ್ಲ ಹೈರಾರ್ಕಿ ಇರುತ್ತೆ ಕಮಿಷನ್ ಒಳಗೆ ಎಲ್ಲ. ಅವ್ರಿಗೆ ಇವ್ರಿಗೆ ಕೊಡ್ಬೇಕಂತ ಇರ್ತೈತಿ. ಸೊ ವೆನ್ ಯು ಡೂ ದ ರೋಡ್, ನಿಮ್ಗೆ ಅದು ಫ್ರೀಕ್ವೆಂಟ್ಲಿ ಇರ್ಬೇಕು. ಅದೊಂಥರ ಈಗ ಒಂಥರ ನಿಮ್ಗೆ 1 ವರ್ಷಕ್ಕೊಂದ್ಸರಿ ಮಾಡೋಂಗೆ ಇರ್ಬೇಕು ರೋಡ್, ಇಲ್ಲ 6 ತಿಂಗಳಿಗೆ ಒಂದ್ಸರಿ ಮಾಡೋಂಗೆ ಇರ್ಬೇಕು. ಇಲ್ಲಿಕಂದ್ರೆ ಏನಾಗ್ಬಿಡ್ತೈತೆ, ಲಾಸ್ ಆಗ್ಬಿಡ್ತೈತಲ್ಲ, ನಿಮ್ಗೆ ಕಮಿಷನ್ ಬರೋಂಗಿಲ್ಲ. ತಿಂಗಳಾನ್ಗಂಟೆ ವರ್ಷಾನ್ಗಂಟ್ಲೆ 10 ವರ್ಷದ ರೋಡ್ ಮಾಡಿಬಿಟ್ರೆ 10 ವರ್ಷ ಇದನ್ನೇ ಇಲ್ಲಲ್ಲ, ಇದ್ರ ಮೇಲೆ ನಿಮ್ಗೆ ಕಾಸ ಇಲ್ಲ, ರೊಕ್ಕನೇ ಇಲ್ಲಲ್ಲ. ನಿಮ್ಗೆ ಏನಾಗ್ಬಿಡ್ತೈತಿ, ನಿಮ್ಗೆ 10-15 ಇಯರ್ಸ್ ರೊಕ್ಕನೇ ಇಲ್ಲಲ್ಲ. ನೀವು ರೊಕ್ಕ ಎಲ್ಲಿಂದ ತರಬೇಕು? ನೀವು ಮೇನ್ ಕೋಟಿ ಲಕ್ಷ ಬರೋದು ಇಲ್ಲೇ ಅಲ್ಲ ನಿಮಗೆ. ಇದರಿಂದ ರೋಡಿಂದನೇ ಬರ್ತೈತಲ್ಲ ನಿಮ್ಗೆ. ಇದ್ರ ಮೇಲೆ ನಿಮ್ಮ ಇಷ್ಟ, ನೀವು ಯಾವ ಸಪೋರ್ಟ್ ಮಾಡ್ತೀರಿ ಬಿಡ್ರಿ, ನಿಮಗೆ ಬಿಟ್ಟಿದ್ದದು. ನೀವು ಏನು ಓಟ್ ಹಾಕ್ತೀರಿ, ನೀವು ಉಂತೀರಿ. ನೀವು ಯಾರಿಗೆ ಓಟ್ ಹಾಕ್ತೀರೋ ಅದನ್ನು ಅನುಭವಿಸ್ತೀರಿ ನೀವು. ನಾವೇನು ಹೇಳಬೇಕಾಗಿಲ್ಲ ಅದಕ್ಕೆ. ಓಕೆ ಗೈಸ್, ಈಗ ನಾವು ಗಣೇಶ್ ಗುಡಿ ರೋಡ್ಗೆ ಲೈಕ್ ಇದು ನಿಮ್ಗೆ ದಾಂಡೇಲಿ ಹೋಗ್ತೈತಿ. ಸೊ ಆ ಕಡೆ ಈ ಕಡೆ ನಮ್ಮ ಸ್ಟ್ರೇಟ್ ಗಣೇಶ್ ಗುಡಿ. ಸೊ ಮಸ್ತದ ರೋಡ್ ಇದೆ, ನೋಡ್ಬೋದು ನೀವು. ಸ್ಟಾರ್ಟಿಂಗ್ ಹೆಂಗೆ ಐತೆ ನೋಡ್ರಿ, ಇಷ್ಟ ಸಣ್ಣ ರೋಡ್ ಸಣ್ಣ ಅದ, ವೈಡ್ ಇಲ್ಲ, ವೈಡನ್ ಇಲ್ಲ, ಜಾಸ್ತಿ ವೈಡ್ ಇಲ್ಲ. ಮಳೆಗಾಲದಾಗ ಆಮೇಲೆ ರೈನಿ ಸೀಸನ್ ಒಳಗೆ, ಮಾನ್ಸೂನ್ ಒಳಗೆ ನಿಮ್ಗೆ, ಮತ್ತು ವಿಂಟರ್ ಅಂದ್ರೆ ಮಾನ್ಸೂನ್ ಇಮಿಡಿಯೇಟ್ ಮಾನ್ಸೂನ್ ಇರ್ತೈತಲ್ಲ, ಅವಾಗ ಮಸ್ತ್ ಇನ್ನೂ ಚಂದ ಕಾಣಿಸ್ತದೆ. ಈಗನ ಸ್ವಲ್ಪ ಪ್ಯಾಚ್ ಸರಿ ಇಲ್ಲ, ಮತ್ತೀಗ ಅದು ನೋಡ್ರಿ ಆ ರೋಡ್ ಸ್ವಲ್ಪ ಚಲೋ ಐತಿ. ಸೊ ಮೋಸ್ಟ್ ಅಲ್ಲಿ ಆ ರೋಡ್ ಕಂಟಿನ್ಯೂ ಐತಿ, ಬಟ್ ನನಗದು ಕರೆಕ್ಟಾಗಿ ನೆನಪಿಲ್ಲ ಹಂಗೆ ಎಲ್ಲೆಲ್ಲ ಎಷ್ಟೆಷ್ಟು ರೋಡ್ ಸರಿ ಐತೆ ಅಂತೇಳಿ. ಬಟ್ ಓವರ್ ಆಲ್ ಚಲೋ ಐತಿ. ನೋಡ್ರಿ ಎಷ್ಟು ಮಸ್ತ್ ಐತೆ ರೋಡ್. ಆಹಾ, ಏನು ಮಸ್ತ್ ಐತಲ್ಲ. ಅಬ್ಬಾ, ಅಯ್ಯೋ ಯಪ್ಪ ಹಿಂಗೆ ಆಗ್ತಿರ್ತಾವೆ. ಕಂಟ್ರೋಲ್ ತಪ್ಪಿದ್ದು ನನಗೆ ಸ್ವಲ್ಪ ಹಿಂಗೆ ರೇಸ್ ಬಿಟ್ಟೆ. ನೋಡ್ರಲ್ಲಿ ಏನು ಮಸ್ತ್ ಬರೋದೈತಲ್ಲ. ಇಲ್ಲಿ ಸ್ವಲ್ಪ ನಿಮ್ಗೆ ಕಾಣಿಸೋಂಗಿಲ್ಲ ಯಾರು ಬಂದರೆ ಗಾಡಿ ಹೆಂಗೆ ಬರ್ತಿರ್ತಾವೋ ಇಲ್ಲ ಅಂತೇಳಿ. ಸೊ ಅದಕ್ಕೆ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಅನ್ನಿಸ್ತದೆ. ಅದ್ರ ಮಜಾ ಬರ್ತೈತಿ ರೋಡ್ನಾಗ ಹೊಡ್ಯಾಕೆ. ನೋಡಿರಿ ಇಂಥವೆಲ್ಲ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮ ಮುಂದೆ ಯಾವ್ದಾರು ಗಾಡಿ ಬಂತಂದರೆ ಸ್ವಲ್ಪ ಕಷ್ಟ. ಓಕೆ, ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಷ್ಟೇ. ಮಸ್ತ್ ಐತಿಲ್ಲ ರೋಡ್, ಮಸ್ತ್ ಐತಿಲ್ಲ, ಅನ್ನಾವತ್ತೈತಿ ರೋಡ್ ಮಾತ್ರ ಅನ್ನಾವತ್ತೈತಿ. ಇಲ್ಲೊಂದು ಸ್ಟಾಪ್ ಹಾಕೊಂತೇಳ್ರಿ. ಫೋಟೋ ಹೆಂಗೆ ಬರ್ತಾವಂತ ಗೊತ್ತಿಲ್ಲ, ಬಟ್ ಈ ರೋಡ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಇರ್ತೈತೆ ನೋಡ್ರಿ ಗೈಸ್. ಇಷ್ಟು ಸೈಲೆಂಟ್ ಇರ್ತೈತಿ. ಇಲ್ಲೇ ವೆರಿ ರೇರ್ ದ್ಯಾಟ್ ಹ್ಯಾವ್ ಅ ಲಾಟ್ ಆಫ್ ಟ್ರಾಫಿಕ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನೋಡ್ರಿ ಎಷ್ಟು ಚಲೋ ಐತಿ, ಮಸ್ತ್, ಏನೂ ಇದನ್ನಿಲ್ಲ. ನೋಡ್ರಿ ವ್ಯೂ ಹೆಂಗೈತಿ, ರೋಡ್ ಹೆಂಗೆ ಎಷ್ಟು ಕಾರ್ನರ್ ಹೆಂಗೆ ಮಸ್ತ್ ಐತಿ. ಬಟ್ ಏನಂದ್ರೆ ರೋಡ್ ವೈಡನ್ ಇಲ್ಲ, ಸ್ವಲ್ಪ ಸಣ್ಣದದ. ಸೊ ಹಂಗಾಗಿ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿ ರೈಡ್ ಮಾಡ್ಬೇಕು ನೀವು. ಯಾಕಂದ್ರೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಮುಂದೆ ಎದುರುಗಡೆ ಒಮ್ಮಕ್ಲಿ ಗಾಡಿ ಬಂತಂದ್ರೆ ನಿಮ್ಗೆ ಕಂಟ್ರೋಲ್ ಸಿಗಂಗಿಲ್ಲ ಗಾಡಿ. ಸೊ ನೀವು ನೋಡ್ತಿರ್ಬೋದು ಏನು ಮಸ್ತ್ ಅದ ರೋಡ್. ಐ ಲವ್ ದಿಸ್. ಐ ಮೀನ್ ಲೈಕ್ ಆಲ್ವೇಸ್ ಲೈಕ್ ದಿಸ್ ಟೈಪ್ ಆಫ್ ರೋಡ್ಸ್. ಅಂದರೆ ಒಂದೇನಂತಂದ್ರೆ ಭಾಳ ಫಾಸ್ಟಾಗಿ ರೈಡ್ ಮಾಡೋಕ್ಕಾಗಂಗಿಲ್ಲ, ಒಂದು
ಫಾಸ್ಟ್ ಎದಕ್ಕೆ ಜೀವನದಾಗ ಫಾಸ್ಟ್ ಲೈಕ್ ಏನು ಚೇಸ್ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಯು ಶುಡ್ ಎಂಜಾಯ್ ದ ರೋಡ್. ಇಟ್ಸ್ ನಾಟ್ ಲೈಕ್ ಏನೋ ಆರಾಮಾಗಿ ರೈಡ್ ಮಾಡ್ಕೊಂಡು ಆರಾಮ್ ಹೋಗ್ಬೋದು. ನೋಡಲ್ಲ ಮಸ್ತ್ ಅದ. ವಿಲ್ ಟೇಕ್ ಒನ್ ಪಿಕ್. ಐ ಥಿಂಕ್ ರೋಡ್ ಚಲೋ ಅದ, ಒಂದು ಪಿಕ್ ತೊಗೊಳ್ಳೋಣಂತೆ. ನಾನು ಇದನ್ನು ಚೇಂಜ್ ಮಾಡೀನಿ ಈಗ, ಆ್ಯಂಗಲ್. ನೈಸ್, ರೈಡ್ ಮಾಡಕತ್ತಾರ. ವಾ 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 ವಾಟ್ ಅ ಟೈಮ್ ಗೈಸ್. ನಾನು ಕ್ಯಾಮ್ರಾ ಆನ್ ಮಾಡಿದ್ದಕ್ಕೂ ಸಿ ದಿಸ್ ಗೈಸ್. ಮ್ಯಾನ್, ಏನು ಪರ್ಫೆಕ್ಟ್ ಟೈಮಿಂಗ್ ಅಪ್ಪ. ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ. ವಾಟ್ ಆರ್ ರೈಡರ್ಸ್. ನೈ ಗಾಟ್ ಫಾರಿನರ್ಸ್ ಅವ್ರು ಆ್ಯಕ್ಚುಲಿ ಫ್ರಮ್ ಅದರ್ ಕಂಟ್ರಿ. ಹಾಂ ಏನು ಟೈಮಿಂಗ್ ನೋಡ್ರಿ. Oh God. Oh man. What it is. ವಾವ್, ನವಿಲ್ ನೋಡಿದೆ, ನವಿಲ್ ಸಿಕ್ತೆ. ಇವೆಲ್ಲ ಸ್ವಲ್ಪ ರೆಸಾರ್ಟ್ ಏರಿಯಾನ ಇವೆಲ್ಲ ಬರೋದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ರೆಸಾರ್ಟ್ ಸಿಗ್ತಾವೆ. ಲೇಕ್ ವ್ಯಾಲಿ, ಟಸ್ಕರ್ ವ್ಯಾಲಿ, ಅವು ಇವು ಅಂಥೇಳಿ. ಸೊ ರೋಡ್ ಚಲೋ ಸಿಕ್ಕೈತಿಗ. ಸೊ ವಿ ವಿಲ್ ರೈಡ್ ಸಮ್ ಗುಡ್ ರೈಡ್ಸ್ ಗೈಸ್. ಓಕೆ, ರೋಡ್ ಮತ್ತು ಸ್ಮೂತ್ ಸಿಕ್ಕೈತಿ. ಬಟ್ ಕಾರ್ನರ್ ಟರ್ನಿಂಗ್ಸ್ ಮಾತ್ರ ಅನಾಹುತ ಅದಾವೆ. ಮುಂದೆ ಗಾಡಿ ಬಂದ್ರೆಲ್ಲ ಸ್ವಲ್ಪ ನೋಡ್ರಿ ಬಂದು ಮತ್ತೊಂದು ಕಡೆ ಬಂತು. ಸೊ ಭಾಳ ಕೇರ್ಫುಲ್ಲಾಗಿರ್ಬೇಕು, ರೋಡ್ ಕಡೆ ಭಾಳ ಲಕ್ಷ ಇರ್ಬೇಕು. ಓಹೋ ಮಸ್ತ್ ಐತಿದು ನೋಡಿ. ಕಾರ್ನರ್ ಹಿಂಗೆಲ್ಲ ಗಾಡಿ ನಿಲ್ಲಿಸಿ, ಏನಪ್ಪ ನಿಮ್ಮದು ನೋಡ್ರಲ್ಲೇ ಎಷ್ಟು ಎಂಥ ತಲೆ ಐತೆ ನೋಡೋ. ಒಂದು ಆ ಕಡೆಯಿಂದ ಬರೋ ಗಾಡಿ ಬಂತಂದ್ರೆ ಒಮ್ಮಕ್ಲೆ, ಮುಂದೆ ಗಾಡಿ ಬಂತಂದ್ರೆ ಎಲ್ಲೇ ಹೋಗ್ಬೇಕವ, ಸೈಡು ಹೋಗಕ್ಕೆ ಅವಂಗೆಲ್ಲ. ಇಂಥವೆಲ್ಲ ಫೂಲಿಶ್ನೆಸ್. ಇಲ್ಲಿ ತರಬಿದ್ರೆ ಏನಾಕಿತ್ತು ಅವ್ಗೆ, ಇಲ್ಲಿ ತರಬಿ ಹುಚ್ಚು ಇದ್ರೆ ಹಾಕಿದ್ದಿಲ್ಲಣ್ಣ, ಅಲ್ಲೇ ತರಬೇಕಾಗಿತ್ತ. ವಾಟ್ ಗಾಯ್ಸ್, ಇವನು ನೋಡ ಹಂಗೆ ಆಲ್ಮೋಸ್ಟ್ ಅಲ್ಲಿ ರೋಡ್ ಮೇಲೆ ಸ್ವಲ್ಪ ಸೈಡ್ ತೊಗೋಬೇಕು ಗಾಯ್ಸ್. ನೋಡ್ರಿ ಇಲ್ಲೇ ಮುಂದೆ ಬಂತಂದ್ರೆ ಐತಿ ನಿಮ್ಗೆ ಸ್ವಲ್ಪ ಸೈಡ್ ನಿಲ್ಸಕ್ಕೆ. ಐ ಡೋಂಟ್ ನೋ ಹೌ ಪೀಪಲ್ ಲೈಕ್ ಇಷ್ಟು ಇಲ್ಲಿಟ್ರೇಟ್ ಇರ್ತಾರಲ್ಲ ಜನ. ಸೊ ಯಾ ಗೈಸ್, ದಿಸ್ ಇಸ್ ವಾಟ್ ಐಮ್ ಟೆಲ್ಲಿಂಗ್. ಇದು ನೋಡ್ರಿ ಬ್ರಿಡ್ಜ್ ಹೆಂಗೈತಿ. ಇವಾಗ ನೋಡ್ರಿ ಆಗಲ್ಲ ಗಾಡಿ ನಿಲ್ಲಿಸ್ತಾವಲ್ಲ, ನಂಬರ್ ಪ್ಲೇಟ ಇಲ್ಲ ಇನ್ನೂ. ಆ್ಯಕ್ಚುಲಿ ಹೊಸ ಗಾಡಿ ಅದ. ಸೊ ಈಗ ನಾವು ಈ ಕಡೆ ಹಾಕೋಣ ಗಾಡಿ, ಈ ಕಡೆ ಹಾಕೋಣ, ಆ ಕಡೆ ಹಾಕೋಣ. ಬಿಸಿಲು ಈ ಕಡೆ ಐತಿ. ಸೊ ಈ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಚಲೋ ವ್ಯೂ ಬರ್ತೈತಿ. ಬಿಸಿಲು ಅಂತೂ ಮಸ್ತ್ ಐತಿ, ಬಿಸಿಲು ಭಾಳ ಐತಿ. ಓಕೆ, ಐ ಥಿಂಕ್ ದಟ್ಸ್ ಇಟ್ ಗೈಸ್. ಇವತ್ತಿಂದ ರೈಡ್ ನಮ್ದು ಡೆಸ್ಟಿನೇಷನ್ ಅಂದ್ರೆ ಲೈಕ್ ನಾಟ್ ಲೈಕ್ ಐ ಆಮ್ ನಾಟ್ ಡಿಸೈಡೆಡ್ ಏನೋ ಇಲ್ಲಿ ಬಂದು ಸ್ಟಾಪ್ ಮಾಡ್ಬೇಕಂತ ಹೇಳಿ. ಏನೋ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದೆ, ಏನೋ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಬಂದೆ ಅಷ್ಟೆ. 1 ಅವರ್ ಎಕ್ಸ್ಟ್ರಾ ಬಂದರೆ ಇಷ್ಟು ಚಲೋ ವ್ಯೂ ಸಿಗತ್ತೈತಿ ನಿಮಗೆ. ಕ್ಯಾಮ್ರಾ ಏನು ಬಿಡೋಂಗಿಲ್ಲ ಗೈಸ್, ಗಟ್ಟಿ ಐತಿ ಕ್ಯಾಮ್ರಾ, ನಮ್ದು ಗಟ್ಟಿ ಕ್ಯಾಮ್ರಾ ಐತಿ. ನೋಡ್ತಿರ್ಬೋದು ನೀವು, ನೆಲ ಕಾಣಿಸತೈತಿ. ಆ್ಯಕ್ಚುಲಿ ನೆಲ ಕಾಣಿಸತೈತದೆ, ಕೆಳಗೆ ನೆಲ ಐತಿ ಕಾಣಿಸತೈತೆ ನನಗೆ. ನೀವು ನೆಲ ಕಾಣಿಸತೈತಲ್ಲ, ಎಷ್ಟು ಅಂದ್ರೆ ಸೂರ್ಯನ ಬೆಳಕು ಬಿದ್ದದಾಗ ಕಾಣಿಸತೈತಿ. ವಾವ್, ವಾಟ್ ಮೈ. ಇಲ್ಲಿ ಇದು ನಿಮಗೆ ಇದಕ್ಕೆ ಮುಂದೆ ಹೋದ್ರೆ ಆ್ಯಕ್ಚುಲಿ ನಿಮ್ಗೆ ಇದನ್ನು ಸ್ಟಾರ್ಟ್ ಆಕೈತಿ. ವಾಟ್ ದ ರಿವರ್ ರಾಫ್ಟಿಂಗ್ ಅಡ್ವೆಂಚರ್ಸ್ ಎಲ್ಲ, ರಿವರ್ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದಕ್ಕೆ ಸ್ಟಾರ್ಟ್ ಆಕೈತಿ. ಇಲ್ಲಿಂದ ಡ್ಯಾಮ್ನಾಗ ನೀರು ಬಿಟ್ಟ ಮೇಲೆ ಇವರು ಡಿಸೈಡ್ ಮಾಡ್ತಾರೆ. ಸೊ ಅಂದ್ರೆ ರಿವರ್ ರಾಫ್ಟಿಂಗ್ ಎಲ್ಲ ಡಿಸೈಡ್ ಆಗೋದು ಅದ್ರ ಮೇಲೆ. ಸೊ ಇಲ್ಲಿಂದ ಮುಂದೆ ಹೋದ್ರೆ ನಾ ಈ ಕಡೆ ಹೋದ್ರೆ ಇನ್ನೊಂದು ಏನು ಭಾಳ ದೂರ ಇಲ್ಲ, ಒಂದು ಎಷ್ಟು ಕಿಲೋಮೀಟರ್ಸ್. ಇಲ್ಲಿ ನೋಡ್ರಿ ನಿಮಗೆ ಫ್ಲೋ ಕಾಣಿಸ್ತೈತಿ. ಓ ಅಲ್ಲಿ ನೋಡ್ರಲ್ಲ ಹೆಂಗೈತಲ್ಲಿ ನೆಲ ಕಾಣಿಸ್ತೈತೆ ನೋಡ್ರಲ್ಲಿ, ನೆಲ ಕಾಣಿಸ್ತೈತಿ. ಪ್ಲಸ್ ನಿಮಗೆ ನೀವಲ್ಲೇ ಇದು ನೋಡ್ತಿರ್ಬೋದು, ಅಲ್ಲೇ ಶಿವಲಿಂಗ ಏನೋ ಐತಿ. ಯಾರು ಬಿಟ್ಟಾರೋ ಅಲ್ಲೇ ಏನು ಗೊತ್ತಿಲ್ಲ.
ಸೊ ಅಲ್ಲೇನೋ ಗುಡಿನೂ ಐತಲ್ಲ ಆ್ಯಕ್ಚುಲಿ ಆ ಕಡೆ ಒಂದು ಗುಡಿನೂ ಕಾಣಿಸ್ತದೆ ನಿಮಗೆ. ಅಲ್ಲಿ ಹೋಗ್ತೇನೆ ಈಗ, ಅಲ್ಲಿ ಹೋಗಿ ಸ್ವಲ್ಪ ನೀರು ಮುಟ್ಟೋಣ ಸ್ವಲ್ಪ. ಸೊ ಅಲ್ಲಿ ನೋಡ್ರಲ್ಲ ಅಲ್ಲಿ ಹೆಂಗೈತಿ, ಆ ಕಡೆ ಕೆಳಗೆ ಬರ್ಬೋದೇನು ಗೊತ್ತಿಲ್ಲ, ಬಟ್ ಅಲ್ಲಿ ನೋಡ್ರಿ ಕಾಯಿನ್ಸ್ ಎಲ್ಲ ಹೋಗ್ದಾರಲ್ಲ, ಅದ್ರೊಳಗೆ ಕಾಯಿನ್ಸ್ ಎಲ್ಲ ಹೋಗ್ದಾರೆ. ಹಾಂ ಎಷ್ಟು ಮಜಾ ಅನಿಸುತ್ತಲ್ಲ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರೋಕೆ. ಬಟ್ ಇಲ್ಲೇ ಸ್ವಲ್ಪ ಮೊಸಳೆ ಅದಾವೆ, ಇಲ್ಲೇ ಒಂದೆರಡೇನೋ ಇರ್ಬೋದು, ಒಂದೇನೋ ಇರ್ಬೋದು, ಬಟ್ ಆ ಕಡೆ ಇಲ್ಲ. ಆ ಕಡೆ ವಾಟರ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಅವು ಮೊಸಳೆಗಳೆಲ್ಲ ಹತ್ತಿರ ಬರೋಂಗಿಲ್ಲ ಯೂಶ್ವಲಿ. ಸೊ ಅವೆಲ್ಲ ಸ್ವಲ್ಪ ಇದ್ರನಾಗ ಇರ್ತಾವೆ. ಸೊ ನೀವು ನೋಡ್ತಿರ್ಬೋದು, ದಿಸ್ ಇಸ್ ದ ಸೂಪರ್ ಡ್ಯಾಮ್. ಅದ ಮೇನ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇದೆ, KPC ಬರ್ತೈತಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಒಳಗೇನೋ ಅಲೌ ಮಾಡೋಂಗಿಲ್ಲ. ಮೆಟ್ಲಾಯ್ತಾನೆ ಇಲ್ಲೇ ಇಲ್ಲ. ಓಹೋ ಹೋ 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 ಯಾವ ಸ್ಟೆಪ್ಸ್ ಹಿಯರ್. ಓಕೆ 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 ಐ ಥಾಟ್ ಹಂಗೆ ರೋಡ್ ಐತೆ ಅಂತ ಅನ್ಕೊಂಡೆ. ರೋಡ್ ಇಲ್ಲ, ಕೆಳಗೆ ಹೋಗಿ ಬರೋಣಂತೆ. ನನಗೇನಿಲ್ಲ, ಅದು ಒಂದು ಸರಿನೂ ಹೋಗಿಲ್ಲ ನಾನು ಅಲ್ಲೇ. ನೀರು ಕೆಳಗೆ ನೀರು ಅಲ್ಲಿ ನೀರಿನ ತನ ಅದಕ್ಕೆ ಅದನ್ನು ಟಚ್ ಮಾಡಿ ಬರ್ಬೇಕಂತ ಇತ್ತು. ಅದಕ್ಕೆ ನೋಡ್ರಲ್ಲಿ ಎಚ್ಚರಿಕೆ ಮೊಸಳೆಗಳಿವೆ, ಇಲ್ಲಿ ಯಾರೂ ಈಜಬಾರದು. ಮೊಸಳಿದು ಸ್ವಲ್ಪ ಚಿತ್ರ ಕರೆಕ್ಟಾಗಿ ತೆಗಿಬೇಕಾಗಿತ್ತು ಅವ್ರು, ಸ್ವಲ್ಪ ಅದು ಮೀನ್ ಟೈಪ್ ಏನೋ ಅನ್ಸೋದೈತೆ. ನೀವು ಮೊಸಳೆ ಅಂತ ಅದಾವಿಲ್ಲ ಅಂದರೆ ಭಾಳ ಅಂತಪ್ರಿ ನಿಮಗೆ ವಿಸಿಬಲ್ ಕಾಣಿಸೋಂಗಿಲ್ಲ. ಸಮ್ಟೈಮ್ಸ್ ನಿಮಗೆ ಬರ್ತಾವೆ, ಹೇಳಕ್ಕೆ ಬರೋಂಗಿಲ್ಲ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ನೋಡ್ತಿರ್ಬೋದು ಮಸ್ತ್ ಆಯ್ತಪ್ಪ. ಇಲ್ಲೆಲ್ಲ ನೀವು ಮೀನು ಅದಾವೆ, ಮೀನು ಕಾಣಿಸೋದು ಅನ್ನೋದು ಸಣ್ಣ 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 ಫಿಶ್ ಅದಾವೆ ಅಲ್ಲಿ ನೋಡ್ರಲ್ಲ. ಅಲ್ಲೇ ನದಿಯ ತೀರದ ಮೆಟ್ಟಲಲ್ಲಿ ಕುಳಿತುಕೊಂಡಿದ್ದೇನೆ. ನದಿ ನಿಧಾನವಾಗಿ ಹರಿಯುತ್ತಾ ಇದೆ, ಅದಕ್ಕೆ ಯಾವುದೇ ಆತರ ಇಲ್ಲದಂತೆ ತನ್ನ ದಾರಿಗೆ ಶಾಂತವಾಗಿ ಸಾಗುತ್ತಾ ಇದೆ. ಅದನ್ನೇ ನೋಡುತ್ತಾ ಇದ್ದಾಗ ಮನಸ್ಸು ಕೂಡ ಎಲ್ಲೋ ದೂರ ಹೋಗ್ತಾ ಇದೆ. ಗಾಳಿ ನಿಧಾನವಾಗಿ ಬೀಸುತ್ತಾ ಇದೆ, ಎಲೆಗಳ ಸಣ್ಣ ಸದ್ದು. ಆ ಕ್ಷಣದಲ್ಲಿ ಈ ಪ್ರಪಂಚವೇ ನಿಧಾನವಾಗಿದೆಯೋ ಅನಿಸುತ್ತದೆ. ಆದರೆ ಈ ಶಾಂತಿಯೊಳಗೆ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಓಡುತ್ತಿವೆ. ನಾನು ಯಾರನ್ನಾದರೂ ಕಾಯುತ್ತಿದ್ದೇನಾ, ಅಥವಾ ಎಲ್ಲೋ ಯಾರಾದರೂ ನನ್ನನ್ನೇ ಕಾಯ್ತಾ ಇದ್ದಾರಾ, ಅಥವಾ ಇದು ನನ್ನ ಮನಸ್ಸು ಮಾಡಿಕೊಂಡ ಭ್ರಮೆಯ, ಏಕೆ ಗೊತ್ತಿಲ್ಲ. ಆದರೆ ಕೆಲವೊಮ್ಮೆ ಒಂಟಿಯಾಗಿ ಕುಳಿತುಕೊಂಡಾಗಲೇ ಮನಸ್ಸಿಗೆ ಒಂದು ವಿಚಿತ್ರವಾದ ಸಂತೋಷ ಸಿಗುತ್ತದೆ. ಯಾರೂ ಇಲ್ಲದಿದ್ದರೂ ಏನೋ ಒಂದು ಶಾಂತಿ ಇರುತ್ತದೆ. ಬಹುಶಃ ಎಲ್ಲೋ ಯಾರಾದರೂ ಇದ್ದಾರೇನೋ ನನ್ನಂತೆಯೇ ಈ ಕ್ಷಣದಲ್ಲಿ ಯಾರನ್ನೋ ನೆನಪಿಸಿಕೊಂಡು ಕುಳಿತಿರಬಹುದು. ಅಥವಾ ನಾನು ಹುಡುಕುತ್ತಿರುವುದು ಯಾರನ್ನೂ ಅಲ್ಲವೇನೋ. ಬಹುಶಃ ನನ್ನನ್ನೇ ನಾನು ಹುಡುಕುತ್ತಿದ್ದೇನೇನೋ. ನಾನು ಯಾರನ್ನಾದರೂ ಕಾಯುತ್ತಿದ್ದೇನಾ, ಅಥವಾ ಎಲ್ಲೋ ಯಾರಾದರೂ ನನ್ನನ್ನೇ ಕಾಯ್ತಾ ಇದ್ದಾರಾ? ಮುಗಿತು, ನಾ ಈಗ ಇಲ್ಲಿಂದ ಬಿಡಾಕತ್ತೀನಿ. ನೀವು ನೋಡ್ತಿರ್ಬೋದಲ್ಲೇ ಎಲ್ಲ ನೋಡ್ತಿರ್ಬೋದು. ನೀವು ವಾಟರ್ ಸ್ಪೋರ್ಟ್ಸ್ ಮಾಡಾಕತ್ತಾರ, ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮಾಡಾಕತ್ತಾರ. ಅಲ್ಲಿ ದೂರത്തെ ಕಾಣಿಸ್ತೈತೆ ನೋಡ್ರಿ. ಅಷ್ಟೇ ಮುಗೀತು, ಫೋಟೋಶೂಟ್ ಮಾಡಾಕತ್ತಾರಣ್ಣ. ಈಗ ಸ್ಟಾರ್ಟ್ ಆಗ್ತೈತೆ ಸ್ವಲ್ಪ ರಶ್. ನಾ ಆಗೇಲಿ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಅಂದರೆ ಲೈಕ್ ಯೂಶ್ವಲಿ ಎಲ್ಲ ಟ್ರಾವೆಲ್ ಮಾಡಕ್ಕೆ ಬಂದಾರೆ, ಇದೆಲ್ಲ ಸ್ಪಾಟ್ ಇದ್ದಂಗಿದೆ. ಇಲ್ಲಿ ಬಂದು ಫೋಟೋ ತೊಗೊಂಡು ಹೋಗ್ತಿರ್ತಾರೆ. ಸೊ ನಾನೇನಿಲ್ಲ, ಈಗ ಸ್ಟ್ರೇಟ್ ಹೋಗ್ಬೇಕು. ನಾನು ಎಲ್ಲ ನಿಮ್ಗೆ ಕುಂತು ಬಿಟ್ಟಿರ್ತಾರೆ ಸೇಲ್ ಮಾಡಕ್ಕೆ, ಅಡ್ವೆಂಚರ್ಸ್ ಇದ್ದು ಏನಿಲ್ಲ. ಸ್ಟ್ರೇಟ್ ವಾಪಸ್ ರಿಟರ್ನ್ ಟು ಧಾರವಾಡ. ಭಾಳ ಸೇಫ್ ಆಗಿರ್ಬೇಕಪ್ಪ. ನೋಡ್ರಲ್ಲ ಹೆಂಗೆ ಬರ್ತಾರೆ, ಹಂಗೆ ಬರ್ತಾರೆ ನೋಡ್ರಲ್ಲ. ಏನು ಹರಕತ್ತಿದ್ದಪ್ಪ ನಿಮಗೆ. ಕಾರ್ನರಿಂಗ್ನಾಗ ಓವರ್ಟೇಕ್ ಮಾಡೋದು ಏನೈತಿ ನಿಮಗೆ, ಟರ್ನಿಂಗ್ನಾಗ ಓವರ್ಟೇಕ್ ಮಾಡೋದು ಏನೈತಿ, ಅಂಥ ಅಂಥ ತಿಂಡಿ ಏನೈತಿ ನಿಮಗೆ ಅಂತ. ಕಾರ್ನರಿಂಗ್ನಾಗ ಓವರ್ಟೇಕ್ ಮಾಡ್ತೀರಿ. ನಾಚಿಕೆ ಮಾನ ಮರ್ಯಾದೆ ಏನು ರೈತಿಲ್ಲ ಸ್ವಲ್ಪ ನಿಮಗೆ. ಏನು ಹುಮ್ಸೊಳೆ ಮಕ್ಕಳು. ಸಿವಿಕ್ಸ್ ಇಂಡಿಯಾದಾಗ ಹೇಳ್ತಾನಲ್ಲ, ಸಿವಿಕ್ಸ್ ಸೆನ್ಸ್ ಅನ್ನೋದು ಇಲ್ಲ. ಅಲ್ಲ ಏನು ಹೇಳ್ರಿ, ನಾನು ಸ್ಲೋ ಇದ್ದೆ, ನಾನು ಮ್ಯಾಲೆ ಬರದ್ದೆ ಸ್ಲೋ ಇದ್ದೆ, ಓಕೆ. ಇಲ್ಲ ನಾನು ಸ್ವಲ್ಪ ಸೆನ್ಸಿಬಲ್ ಅದೇ, ನಾನು ಸೈಡ್ ತೊಗೊಂಡೆ ಗಾಡಿ. ಇಲ್ಲ ಅಂತಂದರೆ ಡೈರೆಕ್ಟ್ ಮೈ ಮೇಲೆ ಬರ್ತಿದ್ದ. ಇಲ್ಲ ನಾವು ಮಗ ಹುಸ್ಸೊಳ ಮಕ್ಕಳೇ. ತನಗೂ ನಷ್ಟ. ರೈಡರ್ ನಮಗೆಷ್ಟು ಯಾವ ಲೆವೆಲಿಗೆ ಲಾಸ್ ಗೊತ್ತಾನೆ.
ಸೀರಿಯಸ್ಲಿ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಹೊಲಸೈತೆ ಪರಿಸ್ಥಿತಿ ಹೇಳ್ತೀನಿ. ಇಂಡಿಯಾದ ಹೇಳ್ತಾನಲ್ಲ, ಲಿಟ್ರಲಿ ಸಿವಿಕ್ ಸೆನ್ಸ್ ಝೀರೋ ಸಿವಿಕ್ ಸೆನ್ಸ್ ಝೀರೋ. ಸೊ ಏನಾಯ್ತಂದ್ರೆ ಇದನ್ನಾಗ್ಬಿಡುತ್ತೆ ಬ್ಯಾಟ್ರಿ ಅಲ್ಲ, ಮೆಮ್ರಿ ಕಾರ್ಡ್ ಫುಲ್ ಆಗಿತ್ತು, ಡಿಲೀಟ್ ಮಾಡಿದೆ. ಬಟ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್, ಐ ಥಿಂಕ್ ಸೊ. ಇನ್ನೇನು ಮೆಮ್ರಿ ಕಾರ್ಡ್ ಎಲ್ಲ ಚೇಂಜ್ ಮಾಡಿ ಅಥವಾ ಬ್ಯಾಟ್ರಿನೂ ಮುಗಿಯಕ್ಕೆ ಬಂದೈತಿ. ಇನ್ನೊಂದು 18% ಅಷ್ಟೇ ಐತಿ, 20% ಬ್ಯಾಟ್ರಿ ಐತಿ. ಸೊ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಕಂಟಿನ್ಯೂ. ಅಂದರೆ ಮುಗಿದೈತೆ, ಇನ್ನೇನು ಎಲ್ಲ ಹೋಗಿ ತೋರಿಸಿದೆ ನಿಮಗೆ ಏನೇನು ತೋರಿಸ್ಬೇಕು. ಈ ರೋಡು ನಾವು ಬಂದಿದ್ದು ರೋಡ ತೋರಿಸಿ ನಿಮ್ಗೆ ಆಲ್ರೆಡಿ. ಐ ಥಿಂಕ್ ದ್ಯಾಟ್ಸ್ ಇಟ್ ಗೈಸ್. ನಾನು ಇನ್ನೇನು ಮುಗೀತಿನ್ನ, ಸ್ಟಾಪ್ ಮಾಡೋಂಗಿಲ್ಲ ಎಲ್ಲೂ, ಮುಗಿದೋತಿನ್ನ. ಈಗ ಇದು ಎಲ್ಲಿ ತನಕ ಬರ್ತೈತೆ ಬ್ಯಾಟ್ರಿ, ಎಲ್ಲಿ ತನಕ ಅಷ್ಟೇ. ಓಕೆ ಗೈಸ್, ವಿಲ್ ಸಿ ಯು ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್. ಅಲ್ಲಿ ತನಕ ಆರಾಮಾಗಿರ್ರಿ, ಹ್ಯಾಪಿಯಾಗಿರ್ರಿ. ನೋಡ್ರಿ ಏನು ಕರೆಕ್ಟಾಗಿ ಎಂಡ್ ಮಾಡೋಕೆ ಬಿಡ್ರು ವ್ಲಾಗ್, ಬರೀ ಅಡ್ಡ ಬಂದ ನೋಡೋ. ಓಕೆ ಗೈಸ್, ಸೊ ವಿಲ್ ಸಿ ಯು ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್. ಅಲ್ಲಿ ತನಕ ಹ್ಯಾಪಿಯಾಗಿರ್ರಿ, ಚೆನ್ನಾಗಿರ್ರಿ. ಬಾಯ್ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.